ಮಾತಾಡ್ತಾರೆ ದೊಡ್ಡಬಳ್ಳಾಪುರ ಬಳಿ ಒಂದು ರಾಮೇನಪಾಳ್ಯ ಕಾರ್ಯಕ್ರಮಕ್ಕೆ ಪ್ರಥಮ ಅವ್ರನ್ನ ಕರೆಸಿದ್ದಂಥವ್ರು ಮಹೇಶ್ ಅವರು. ಸೊ ಮಹೇಶ್ ನಮ್ಮ ಜೊತೆ ಇದ್ದಾರೆ. ಮಹೇಶ್, ಯಾವತ್ತು ಇವ್ರನ್ನ ಇನ್ವೈಟ್ ಮಾಡಿದ್ರಿ, ಯಾವ ಕಾರಣಕ್ಕೆ ಇನ್ವೈಟ್ ಮಾಡಿದ್ರಿ ಪ್ರಥಮ ಅವ್ರನ್ನ ಅಂತ? 27ನೇ ತಾರೀಕು. ನೀವು ಮಾತಾಡಿ ಸರ್. 27ನೇ ತಾರೀಕು. ಸೊ ಮಾರನೇ ದಿವಸ ಏನಿದೆ 21ನೇ ತಾರೀಕು ಪ್ರತಿ ವರ್ಷವೂ ನಾನು ಕರಿತಿರ್ತೀನಿ ಆಯಿತಾ. 2 ವರ್ಷದಿಂದನೂ ಬರ್ತಿದ್ದಾರೆ ಪ್ರಥಮ್ ಸರ್ ಅಲ್ಲಿ, ಅಥವಾ ರಕ್ಷಕೂ ಬರ್ತಿದ್ದಾರೆ, ಮತ್ತು ಸ್ನೇಹಿತರೆಲ್ಲ ಬರ್ತಾರೆ. ಸೊ ಅಲ್ಲಿ ಈ ಸಲ ಏನಾಯಿತು, ಎಲ್ಲರನ್ನೂ ಕರೆದಿದ್ದ ಸಮಯದಲ್ಲಿ ಅಲ್ಲಿ ಅವ್ರು ಯಾರು ಬಂದರು ಅಂತಲೂ ಗೊತ್ತಿಲ್ಲ ಸರ್ ನನಗೆ. ಅವ್ರ ಮಾಹಿತಿನೂ ಲೈಕ್ ಏನಂತಂದರೆ ಅವ್ರ ಹೆಸರು ನನಗೂ ಸಹ ಗೊತ್ತಿಲ್ಲ. ಓಕೆ. ಈಗ ಪ್ರಥಮ್ ಅವರು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಎಕ್ಸಾಕ್ಟಾಗಿ ಏನಾಯಿತು ಅನ್ನೋವಂಥದ್ದು? ಸರ್, ಪ್ರಥಮ್ ಸರ್ ಬರ್ತಾರೆ ಬಂದಾಗ ಡೈರೆಕ್ಟ್ ಏನು ಮಾಡ್ತಾರೆ, ನನ್ನ ದೇವಸ್ಥಾನ ಹತ್ರ ಹೋಗಬೇಕು ಅಂತಾರೆ. ದೇವಸ್ಥಾನ ಹತ್ರ ಬಂದು ಏನು ದೇವ್ರ ಹತ್ರ ಮಂಗಳಾರತಿ ತೊಗೊಂಡು ಅವರು ಏನು ಮಾಡಬೇಕು ಮಾಡ್ತಾರೆ ಆಯಿತಾ. ಸೊ ಮಂಗಳಾರತಿ ತೊಗೊಂಡು ಬರ್ತಾರೆ. ಆಮೇಲೆ ಊಟ ಮಾಡಬೇಕು ಅಂತಾರೆ, ಊಟ ಮಾಡ್ತಾರೆ ಸರ್. ಆ ಟೈಮಲ್ಲಿ ಏನು ಹೊಡ್ತೀನಿ ಅನ್ನೋ ನಾನು ಎಲ್ಲ ಹೋಗಬೇಕು ಅಂತಾರೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ ಸರ್, ಹೇಳಿ, ಅಲ್ಲೇನಾಗುತ್ತೆ, ಸೊ ಹೊರಡೋ ಟೈಮಲ್ಲಿ ಏನು ಮಾಡ್ತಾರೆ, ಇವರು ಒಂದು 4 ಜನ ಬಂದು ಕರೀತಾರೆ. ಏನಂತ ಅಕ್ಕ ಕರೀತಿದ್ದಾರೆ ಅಂದ್ಬಿಟ್ಟು. ಸೊ ಆ ಟೈಮಲ್ಲಿ ಇವರು ನಮ್ಮ ಪ್ರಮೋದಣ್ಣ ಇರ್ತಾರೆ. ಸೊ ಆ ಟೈಮಲ್ಲಿ ಪ್ರಮೋದಣ್ಣ ಏನು ಹೇಳ್ತಾರೆ, ಏಯ್ ಹೋಗ್ರ, ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ವೇನೋ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನು ಆ ಟೈಮಲ್ಲಿ ಹೊರಟೋಗ್ಬಿಡ್ತಾರೆ. ಸೊ ಮತ್ತೆ ಬರೋ ಟೈಮಲ್ಲಿ ಏನಾಗುತ್ತೆ, ಏನು ಅಕ್ಕ ಇದ್ದಾರಲ್ವ, ಅವರು ಸಿನಿಮಾ ಸಂಬಂಧಪಟ್ಟದವ್ರೆ ಅನ್ನೋ ರೀತಿಯಲ್ಲಿ ಹೋಗೋಣ ಅನ್ನೋ ರೀತಿಯಲ್ಲಿ ಮಾತಾಡಿಕೊಂಡು ಸೊ ಹಿಂದೆ ಹೋಗ್ತೀವಿ. ಅಲ್ಲೋಗಿ ಕುತ್ಕೊಂಡು ಆದಮೇಲೆ ಅಲ್ಲಿಂದ ನಾನು ಬಂದ್ಬಿಡ್ತೀನಿ ಆಯಿತಾ. ಮತ್ತು ಅಲ್ಲಿ ಬಂದಾಗ ಏನು ಊಟ ನಮಗೆ ಇವರು ಬರ್ತಾರಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಲೈಕ್ 15 kg ಚಿಕನ್ ಏನಿರುತ್ತೆ ಅದು ತೊಗೊಂಬರೋಣ ಅಂತಂದ್ಬಿಟ್ಟು ನಾವು ಹುಡುಗರ ಕೈಯಲ್ಲಿ ರೆಡಿ ಮಾಡಿಸ್ತೀವಿ ಆಯಿತಾ. ಊಟ ಮಾಡೋದು ಲೇಟ್ ಆಗುತ್ತೆ. ಸೊ ಅವತ್ತು ಕುತ್ಕೊಂಡು ಮಾತಾಡ್ತಾಯಿದ್ರು. ಸೊ ಮತ್ತೆ ಹೋಗೋ ಟೈಮಲ್ಲಿ ಏನೋ ಕನ್ವರ್ಜೇಷನ್ ನಡೀತಿತ್ತು. ಸೊ ಆ ಟೈಮಲ್ಲಿ ನಾನು ಇದ್ದೆ, ರಕ್ಷಕು ಇದ್ದ, ನಮ್ಮ ಸ್ನೇಹಿತರೆಲ್ಲರೂ ಇದ್ದು. ಅಂದರೆ ನಮ್ಮ ಯಾರೋ ಪ್ರಮೋದ್ ಅವ್ರು ಸರ್ ಇದ್ದರು, ಪ್ರಮೋದಣ್ಣ ಇದ್ದರು. ಮತ್ತು ಅವರು ಬೇಕ್ರಿ ರೌಡಿ ಬ್ಯಾಕ್ಗ್ರೌಂಡ್ ಇರೋಂಥವ್ರು ಅನ್ನೋದು ನಿಮಗೆ ಗಮನಕ್ಕಿತ್ತ? ಮತ್ತು ಅವರು ಡ್ರ್ಯಾಗರ್ ತೆಗೆದಾಗ ಯಾಕೆ ವಿಚಾರಕ್ಕೆ ತೆಗೆದ್ರು ಅನ್ನೋಂಥದ್ದು ಒಂದು ಎಕ್ಸಾಕ್ಟಾಗಿ ಒಂದು ಹೇಳ್ತೀನಿ. ಅವರು ಡಿ ಬಾಸ್ ವಿಚಾರದಲ್ಲಿ ಹೇಳಿದ್ರು ಈ ರೀತಿ ಅಂತ. ಸೊ ಆ ವಿಚಾರ ಎತ್ಕೊಂಡು ಎಲ್ಲೂ ಇದು ಮಾಡೋದಕ್ಕೆ ಹೋಗ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳಿ ಅದನ್ನು ಇಟ್ಟರು ಅಷ್ಟೇ. ಅಂದ್ರೆ ನಿಜ ನಾನು ಹೇಳ್ತೇನೆ. ವೆಪನ್ಸ್ ಇತ್ತು ಅಂದ್ರಲ್ಲ, ವೆಪನ್ಸ್ ಇತ್ತ? ಎಷ್ಟು ಜನದ ಹತ್ರ ಇತ್ತು, ಎಷ್ಟು ಜನ ಅವರಿದ್ರು? ಅವ್ರ ಪರಿಚಯ ನಿಮ್ಗೆ ಯಾರಿಗೂ ಇರಲಿಲ್ವಾ ಅಂತ? ಇಲ್ಲ ಪರಿಚಯ ಇಲ್ಲ ಸರ್, ನನಗೆ ಪರಿಚಯನೇ ಇಲ್ಲ ಸರ್ ನನಗೆ. ಓಕೆ. ವೆಪನ್ಸ್ ಎಷ್ಟಿತ್ತು ಸರ್? ನಾನು ನೋಡಿದ್ದು ಒಂದೇ ಸರ್ ಅಷ್ಟೇ. ನಂತರ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಅಂತ ಸರ್. ಒಂದು ಪ್ರಥಮ್ ಸರ್ದು ಏನು ಗೊತ್ತಾ, ಇದು ನಿತ್ಯಾರ್ಥ ಮಾಡ್ಕೊಂಡು ಇದು ಮಾಡ್ಕೊಬೇಕು ಅನ್ನೋ ರೀತಿಯಲ್ಲಿ ಇತ್ತು ಸರ್ ಆಯಿತಾ. ಇದೇನಾಯಿತು, ಅಂಧಾಭಿಮಾನಿಗಳಿಂದ ಸುಮಾರು ಮತ್ತೆ ಪುನಃ ಇವಾಗಲೂ ಅದೇ ಅವ್ರಿಗೆ ಮನಸ್ಸಲ್ಲಿರೋದು, ಇದು ಕ್ಲಿಯರ್ ಮಾಡ್ಕೊಂಡು. ಯಾಕಂತಂದರೆ ಅವ್ರಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಸಾಲಗಳಿದ್ದಾವೆ, ಸಿನಿಮಾಗೋಸ್ಕರ ಇದು ಮಾಡ್ತಿದ್ದಾರೆ. ಸೊ ಹಾಗಾಗಿ ಲೈಕ್ ಅವ್ರಿಗೆ ಏನಂತಾರೆ, ಸಿನಿಮಾ ಫೋಕಸ್ ಅಷ್ಟೇ. ಇದನ್ನೆಲ್ಲ ಮಾಡಿಕೊಂಡು ಎದುರಾಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ ಸರ್. ಎಸ್, ಫೈನಲಿ ನೀವು ಈಗ SP ಆಫೀಸ್ಗೆ ಹೋಗ್ತಾ ಇದ್ದೀರಿ, ಏನು ಹೇಳ್ತೀರಿ ಅಂತ? ಸರ್, ಅವರು ಏನು ಗೊತ್ತಾ, ನಾನು ಕರೆಸಿರೋದು ಸರ್ ಅವ್ರನ್ನ, ನಾನು ಅಲ್ಲಿ ಕರೆಸಿರೋದು. ಸೊ ಅವರು ಒಂದು ಏನಂತಂದರೆ, ಅವರು ಸದಾ ಯಾವಾಗಲೂ ನಮ್ಮ ಜೊತೆ ಸ್ನೇಹಿತರಾಗಿದ್ದು. ಸೊ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ಅವ್ರಿಗೆ ನಾವು ಒಂದು ಇದು ಮಾಡ್ಬೋದು. ಅವರು 15-20 ಜನ ಏನು ಹೇಳಿಲ್ವಾ, ನಿಮ್ಮ ಜೊತೆ ಮಾತಾಡಿಲ್ವಾ? ಇದೆಲ್ಲ ಪ್ರಕರಣ ನಂತರ ಯಾರು ದರ್ಶನ್ ಅವ್ರ ಅಭಿಮಾನಿಗಳೇನಾರು ಮಾತಾಡಿಲ್ಲ ಸರ್? ಯಾರು ಮಾತಾಡಿಲ್ಲ ಸರ್, ಯಾರು ನನ್ನ ಹತ್ರ ಮಾತಾಡೂ ಇಲ್ಲ. ನಾನು ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ಈಗ ರಕ್ಷಕ್ ಅಲ್ಲೇ ಇದ್ರು, ನಮ್ಮನ್ನೇನು ಹೇಳಲಿಲ್ಲ ಅನ್ನೋಂಥದ್ದು ಒಂದು ರೀತಿ ಪ್ರೀ ಪ್ಲ್ಯಾನ್ಡ್ ಹೇಗೆ ಏನು ಅನ್ನೋಂಥ ವಿಚಾರ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಪ್ರೀ ಪ್ಲ್ಯಾನ್ಡ್ ಅನ್ನೋದು ನನಗೂ ಗೊತ್ತಿಲ್ಲ ಸರ್. ಓಕೆ, ನನಗೂ ಗೊತ್ತಿಲ್ಲ. ರಕ್ಷಕ್ ಅವ್ರನ್ನ ನೀವೇ ಇನ್ವೈಟ್ ಮಾಡಿದ್ದು ಸರ್? ಹೌದು ಸರ್, ಅವರೂ ನನ್ನ ಪ್ರತಿ ವರ್ಷ ಫ್ಯಾಮಿಲಿ ಫ್ರೆಂಡ್ ಸರ್. ಹೌದು ಸರ್. ಎಸ್, ಇದಿಷ್ಟು ಒಂದು ಪ್ರಥಮ್ ಅವ್ರನ್ನ ದೊಡ್ಡಬಳ್ಳಾಪುರದ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಎಕ್ಸಾಕ್ಟಾಗಿ ಅಲ್ಲಿ ಘಟನೆ ನಡೀತು ಏನು ಅನ್ನೋಂಥದ್ದು ಇವ್ರಿಗೆ ಮಾತ್ರ ಗೊತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತಾ ಜಗ್ಗಿನ್ TV. ಸರ್, ಪ್ರಥಮ್ ಸರ್ ಒಳ್ಳೆ ಗುಣ ಏನು ಅಂತಂದರೆ, ರಕ್ಷಕನ್ನ ಇವತ್ತು ಅಷ್ಟೇ ಫ್ಯಾಮಿಲಿ ರೀತಿಯಲ್ಲಿ ನೋಡ್ತಾರೆ, ಅಣ್ಣ ತಮ್ಮಂದಿರ ರೀತಿಯಲ್ಲಿ ನೋಡ್ತಾರೆ ಆಯಿತಾ. ರಕ್ಷಕಿಗೆ ನಿಜವಾಗ್ಲೂ ಇದಿಲ್ಲ, ಅವನ ಇಂಟೆನ್ಷನ್ ಇಲ್ಲ. ಸೊ ಇವ್ರ ಮೇಲೇನೂ ಅಭಿಮಾನ ಇದೆ. ಯಾರ ಮೇಲೆ? ಪ್ರಮೋದ್ ಸಲ ಏನು ಪ್ರಥಮ್ ಅವ್ರ ಸರ್ ಮೇಲೇನೂ ಗೌರವ ಇದೆ.
ಆಯಿತಾ. ಸೊ ಹಾಗಾಗಿ ಅವ್ರನ್ನ ಚಿಕ್ಕ ಏಜು. ಸೊ ಆ ಟೈಮಲ್ಲಿ ಏನು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆಯಿತಾ. ಸೊ ಹಾಗಾಗಿ ಅವನಿಗೂ ಅಷ್ಟೇ ಅಣ್ಣ ಅನ್ನೋ ರೀತಿಯಲ್ಲಿ ಭಾವನೆ ಇದೆ ಆಯಿತಾ. ಸೊ ಈ ಕ್ಲಿಯರ್ ಮಾಡ್ಕೊತಾರೆ ಬಿಡಿ ಅಷ್ಟೇ ಸರ್. ಸರಿ ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ನಟ ಪ್ರಥಮ್ ಹಾಗೆ ಅವ್ರ ಜೊತೆ ಇದ್ದಂಥ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತೇಶ್ ಗಿಂಟಿ.